ಬಿಜೆಪಿಯ ನಾಯಕರು ಪಶ್ಚಿಮ ಬಂಗಾಳವನ್ನ ಗೆದ್ದಾಯ್ತು. 2028ರಲ್ಲಿ ಕರ್ನಾಟಕ ಗೆಲ್ಲೋದಕ್ಕೆ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ರಣತಂತ್ರವನ್ನೇ ರೂಪಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಬಂಗಾಳ ಮಾದರಿಯಲ್ಲಿ ಕರ್ನಾಟಕ ಚುನಾವಣೆಗೆ ಸಕಲ ರೀತಿಯ ಸಿದ್ಧತೆಯನ್ನ ಬಿಜೆಪಿ ಈಗಲೇ ಮಾಡೋಕೆ ಶುರು ಮಾಡಿದೆ. ಚುನಾವಣೆಗೆ 2 ವರ್ಷವಿದ್ದಾಗಲೇ ಸಕಲ ತಯಾರಿ ಆಗ್ತಿದೆ. ಪಕ್ಷ ಸಂಘಟನೆಗೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರು ಜಂಟಿಯಾಗಿ ಮಹಾಬಲವನ್ನ ಹೂಡೋಕೆ ಸಜ್ಜಾಗಿದ್ದಾರೆ. ಆರ್ಎಸ್ಎಸ್ನ ಘಟಾನುಘಟಿ ನಾಯಕರು ಸೇರಿ ಭರ್ಜರಿಯಾಗಿ ಪ್ಲಾನ್ ಮಾಡಿಕೊಳ್ತಾ ಇರುವಂತದ್ದು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹುದ್ದೆಗಳ ಸೃಷ್ಟಿಗೆ ತೀರ್ಮಾನ ಆಗಿದೆ. ಕಳೆದ ಚುನಾವಣೆ ಬಳಿಕ ಹುದ್ದೆಯನ್ನ ರಾಜ್ಯ ಬಿಜೆಪಿ ವಿಸರ್ಜಿಸಿತ್ತು. ಬಂಗಾಳದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಈ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಹುದ್ದೆ. ಅದೇ ರೀತಿ ಇಲ್ಲೂ ಕೂಡ ಆರಂಭ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದೀಗ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಹುದ್ದೆಗೆ ನೇಮಕಕ್ಕೆ ತಯಾರಿಗಳಾಗ್ತಾ ಇದೆ. ಇತ ಮಹಾನಗರಗಳಲ್ಲಿ ತಾಲೂಕು ಸಂಘಟನಾ ಕಾರ್ಯದರ್ಶಿ ಹುದ್ದೆ ರೆಡಿ ಆಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಪಶ್ಚಿಮ ಬಂಗಾಳ ಬಿಜೆಪಿ ಗೆದ್ದಿದ್ದಾಯ್ತು. 2028ರಲ್ಲಿ ಕರ್ನಾಟಕವನ್ನ ಗೆಲ್ಲೋಕೆ ಯಾವ ರೀತಿ ರಣತಂತ್ರವನ್ನ ಹೂಡ್ತಾ ಇದೆ ಬಿಜೆಪಿಯವರು, ಬಿಜೆಪಿಯ ನಾಯಕರು ಆಸ್ ವೆಲ್ ಆಸ್ ಆರ್ಎಸ್ಎಸ್ ನವರು ಅಂತ. ಧನುಶ್ರೀ, ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಚುನಾವಣೆ ಗೆಲ್ಲಬೇಕು ಅಂತಂದರೆ RSS ಕೊಡುವಂಥ ಒಂದು ವರದಿ ಮತ್ತು ಅದರಿಂದ ಕಾರ್ಯತಂತ್ರಗಳ ಮೇಲೆ ಅದೇ ರೀತಿಯಾಗಿ ಈಗಾಗಲೇ RSSನಿಂದಾಗಿ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದೆ. ಈಗ ಕರ್ನಾಟಕದಲ್ಲೂ ಕೂಡ ಇಲ್ಲೊಂದು ಕಡೆ ಅದೇ ರೀತಿಯಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ಮತ್ತು ಹೈಕಮಾಂಡ್ ನಾಯಕರು ತಂತ್ರಗಾರಿಕೆ ಮುಂದಾಗಿರುವಂಥದ್ದು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹುದ್ದೆಯನ್ನು ಅಲ್ಲಿ ನೇಮಕವನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಚಿಂತನೆಯನ್ನು ಮಾಡಿರುವಂಥದ್ದು. ಪ್ರತಿ ಜಿಲ್ಲೆಗೂ ಕೂಡ ಸಂಘಟನಾ ಹುದ್ದೆಯ ಕಾರ್ಯದರ್ಶಿಯನ್ನು ನೇಮಕವನ್ನು ಮಾಡಿದರೆ ಅಲ್ಲಿ ಎಲ್ಲೊಂದು ಕಡೆ ಅವರು ಜಿಲ್ಲೆಗೊಬ್ಬರು ತಾಲೂಕು ಮಟ್ಟದಲ್ಲಿ ಮತ್ತು ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಅಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕು ಮತ್ತು ಪಕ್ಷ ಬಲವರ್ಧನೆ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾವೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು, ಅಂತಿಮವಾಗಿ ಜನರ ನಾಡಿಮಿಡಿತವನ್ನು ಇಲ್ಲೊಂದು ಕಡೆ ರಾಜ್ಯ ಮತ್ತು ಹೈಕಮಾಂಡ್ ನಾಯಕರಿಗೆ ಅದನ್ನು ಸಲ್ಲಿಕೆ ಮಾಡಿ ಅದರ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಒಂದು ರೀತಿ 2 ವರ್ಷಗಳಲ್ಲಿ ಚುನಾವಣೆಯನ್ನು ಬರ್ತಾ ಇದೆ 2028ಗೆ. ಆ ಒಂದು ಚುನಾವಣೆಯನ್ನು ಕೂಡ ಗೆಲ್ಲುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಹಾಗಾಗಿನೇ ಜಿಲ್ಲೆಗೊಬ್ಬರು ಸಂಘಟನಾ ಕಾರ್ಯದರ್ಶಿ ಹುದ್ದೆಯನ್ನು ನೇಮಕವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ಈಗಾಗಲೇ ಪ್ಲಾನ್ ಅನ್ನು ಕೂಡ ರೂಪಿಸಿರುವಂಥದ್ದು. ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಮೇ 25ನೇ ತಾರೀಕು ಕೂಡ ಒಂದು ಮಹತ್ವದ ಬದಲಾವಣೆಗಳು ಆಗ್ಬೋದು ಅನ್ನೋ ವಿಚಾರ ಕೂಡ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಮೇ 25ನೇ ತಾರೀಕು ಭೂಪೇಂದ್ರ ಯಾದವ್ ಮತ್ತೆ ತರುಣ್ ಚುಗ್ ಅವರು ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ರಾಜ್ಯಗಳ ಆಯ್ಕೆ ವಿಚಾರವಾಗಿ ಒಂದು ಮಹತ್ವದ ಸಭೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತಿಮವಾಗಿ ಅದನ್ನ ವರದಿಯನ್ನು ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿ ಅಂತಿಮವಾಗಿ ಒಂದು ಸ್ಪಷ್ಟವಾದಂತಹ ತೀರ್ಮಾನ ತೆಗೆದುಕೊಂಡ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿರುವಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.